ಆರಂಭದಲ್ಲಿ ಸುಧೀಂದ್ರ ಅವರು ಒಂದು ಮಾತು ಹೇಳಿದ್ರು, ನೀವೇನೇನು ಹೇಳ್ತಾ ಇದ್ದೀರಾ ಇವೆಲ್ಲ ನಾರ್ಮಲ್ ಸ್ಟ್ರಾಟಜಿ ಅಷ್ಟೇ, ಏನು ಕಬ್ಬಿಣದ ಕಡಲೆ ಏನಲ್ಲ, ರೆಗ್ಯುಲರ್ ಆಗಿ ಏನು ನಡಿಬೇಕು ಅದೇ ಪ್ರೋಸೆಸ್ ನಡೀತಾ ಇದೆ ಅಂತ. ಈ ಮಾತಿಗೆ ನನ್ನ ಆಕ್ಷೇಪ ಇದೆ ಸರ್. ಯಾಕೆ ಅಂತಂದರೆ, ಒಂದು ಪಕ್ಷ, ಯಾವುದೇ ಪಕ್ಷ ಆಗಲಿ, ಆಡಳಿತದಲ್ಲಿ ಇಲ್ಲದೇ ಇದ್ದಾಗ ಚುನಾವಣೆ ಎದುರಿಸೋಕ್ಕೂ ಆಡಳಿತದಲ್ಲಿ ಇದ್ದಾಗ ಚುನಾವಣೆ ಎದುರಿಸೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಒಂದು ವೇಳೆ ಈಗ 20+ ಸೀಟ್ಸ್ ಅಂತ ನೀವೇನೋ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀರಾ, ಒಂದು ವೇಳೆ ಅದು ರೀಚ್ ಆಗಲಿಲ್ಲ ಅಂತಂದರೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಎಲ್ಲರೂ ಹೊಣೆಗಾರರಾಗ್ತಾರೆ. ಆಡಳಿತ ಇದ್ದಂತಹ ರಾಜ್ಯದಲ್ಲೇ ಗೆದ್ದಿಲ್ವಲ್ಲಪ್ಪ ಅಂತಕ್ಕಂಥದ್ದಕ್ಕೆ ಉತ್ತರ ಕೊಡಬೇಕಾಗುತ್ತಲ್ಲ. ಅದಕ್ಕೆ ನನ್ನ ಪ್ರಶ್ನೆ ಆರಂಭದಲ್ಲಿ. ಇಲ್ಲ ನೀವು ಹೇಳ್ತಾ ಇರೋದು ನಾನೇನು ಹೇಳ್ತಾ ಇದ್ದೀನಿ, ಇವತ್ತಿಂದ ಏನು ನೋಟಿಫಿಕೇಶನ್ ಡೈಲಿ ಕರೆದು ಅವ್ರಿಗೆ ಒಬ್ಬರೊಬ್ಬರು ವಿಷಯ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು, ಅದನ್ನು ಹೇಳಿದ ಪ್ರೋಸೆಸ್ ಇದೆಯಲ್ಲ, ದಟ್ ಪ್ರೋಸೆಸ್ ಇಸ್ ಕ್ವೈಟ್ ಆರ್ಡಿನರಿ. ನೀವು ನಾನು ಸರ್ ಹೇಳಿದ್ರು ನಮ್ಮಲ್ಲೂ ಮಾಡ್ತೀವಿ, ಅವರು ಮಾಡೇ ಮಾಡ್ತಾರೆ. ನಾನು ಹೇಳ್ತಾ ಇರೋದು ದ ಪ್ರೋಸೆಸ್ ಇಸ್ ದ ಸೇಮ್. ಅವರಲ್ಲಿ ಪ್ರಮುಖರು ಕರಿಬೋದು, ಪ್ರಚಾರಕರು ಕರಿಬೋದು, ನಮ್ಮಲ್ಲಿ ಅಧ್ಯಕ್ಷರು ಕರಿಬೋದು. ದಟ್ ಏನು ಎಫರ್ಟ್ ಹೆಚ್ಚಿರಲ್ಲ, ಇದು ಕಾಸ್ಮೆಟಿಕ್ ಡಿಫ್ರೆನ್ಸ್ ಇರ್ಬೋದು ಅಷ್ಟೇ ಹೊರತು ಎಫರ್ಟು ಮತ್ತೆ ಏನು ಹಾಕಬೇಕು ಅಂತಕ್ಕಂಥದ್ದು ನೆಕ್ಸ್ಟ್ ಲೆವೆಲ್ಲು ಸರ್. ಇದು ಇಂಪ್ಲಿಮೆಂಟೇಷನ್ ಬರುತ್ತಲ್ಲ, ಇವತ್ತೇನು ಡಿಸ್ಕಸ್ ಮಾಡಿದ್ದಾರೆ ಅಥವಾ ಇವತ್ತೇನಲ್ಲಿ ಒಂದು ನಿರ್ಧಾರಗಳನ್ನ ತಗೊಂಡಿದ್ದಾರೆ, ಆ ನಿರ್ಧಾರವನ್ನ ಗ್ರೌಂಡ್ ರಿಯಾಲಿಟಿಗೆ ತಗೊಂಡೋಗಿ ಅದಕ್ಕೆ ಅಂಟು ಮಾಡಿದಾಗ, ಅಲ್ಲಿ ಏನು ಕೆಲಸ ಶುರು ಮಾಡಿದಾಗ ಅಲ್ಲಿ ಎಫರ್ಟ್ ಇಲ್ಲ. ನೋಡಿ, DK ಶಿವಕುಮಾರ್ ಅವರು ನಿಮ್ಮ ಪಕ್ಷದ ಅಧ್ಯಕ್ಷರಾದ ಮೇಲೆ ಚುನಾವಣೆಯನ್ನ ಕಂಡಕ್ಟ್ ಮಾಡೋ ರೀತಿಗಳು ಬದಲಾಯಿತು. ತುಂಬಾ ಅಗ್ರೆಸಿವ್ ಆಗಿ ನುಗ್ಗಿದ್ರು. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಹೆಂಗೆ ಇಡೀ ರಾಜ್ಯ ಹೇಳ್ತಾ ಇರೋದು ಅದೇ ಸ್ಟ್ರಾಟಜಿ ಎಲ್ಲಿ ತೋರಿಸ್ತೀವಿ ನಾವು ಗ್ರೌಂಡ್ಗೆ ಹೋದಾಗ. ಇವತ್ತು ಅಲ್ಲಿ ಡೆಲ್ಲಿಲಿ ಕೂತ್ಕೊಂಡು ಅವ್ರು ಅಗ್ರೆಸಿವ್ ಪ್ರೆಸ್ ಮುಂದೆನೋ ಅಥವಾ ಇನ್ನೊಬ್ರು ಯಾರೋ ಬಂದು ಅವ್ರ ಅಭಿಪ್ರಾಯ ಕೇಳೋದು ಮುಂದೆನೋ ಅಗ್ರೆಸಿವ್ ತೋರಿಸಿದ್ರೆ ಪ್ರಯೋಜನ ಆಗೋದೇನು, ಅದರಿಂದ ಬರ್ತಕ್ಕಂಥ ಔಟ್ಕಮ್ ಏನು? ಯಾವಾಗ ನಾವು ಅವರು ಇಲ್ಲಿಗೆ ಬಂದು ನಮ್ಗೆ ಅದನ್ನು ಇಂಪ್ಲಿಮೆಂಟ್ ಮಾಡಿ ನನ್ನಂಥ ಕಾರ್ಯಕರ್ತರಿಗೆ, ಇನ್ನೊಬ್ಬರು ಕಾರ್ಯಕರ್ತರಿಗೆ ಆ ಸೂಚನೆಯನ್ನು ಕೊಟ್ಟು ಈಗ ಮಾಡಬೇಕು ಅಂತ ಗ್ರೌಂಡಿಗೆ ಬಿಡ್ತಾರಲ್ಲ, ಅಲ್ಲಿ ನಮ್ಮ ಅಗ್ರೆಸಿವ್ನೆಸ್ ಇರ್ಬೋದು ಅಥವಾ ಈಗ ಸಾಫ್ಟ್ನೆಸ್ಸು ಅಥವಾ ನಮ್ಮ ಸ್ಟ್ರಾಟಜಿ ಏನಿದೆಯೋ ಆ ಲೆಕ್ಕ ಅದು ಗ್ರೌಂಡಲ್ಲಿ ಹೋದಾಗ ನಾವು ಅದನ್ನು ತೋರಿಸಬೇಕಾಗ್ತದೆ. ಇವತ್ತಿನ ಲೆಕ್ಕದಲ್ಲಿ ಅವರು ಚುನಾವಣೆಯ ಒಂದು ಪ್ಲಾಟ್ಫಾರ್ಮ್, ದೇ ಹ್ಯಾವ್ ಸ್ಟೇಜ್ಡ್ ಎ ಪ್ಲಾಟ್ಫಾರ್ಮ್ ಆನ್ ಹೌ ಟು ಟೇಕ್ ದ ನೆಕ್ಸ್ಟ್ ಲೀಪ್ ಫಾರ್ವರ್ಡ್. ಇನ್ನೂ ಒಂದು ರೀಸನ್ ಇದೆ, ಬರ್ತೀನಿ ಭಾಸ್ಕರ್ ರಾವ್ ಸರ್. ಈಗ ನಿಮ್ಮ ಪಕ್ಷದ ವಿಚಾರಕ್ಕೆ ಬರೋಣ. ಈಗ ನಿಮ್ಮ ಪಕ್ಷನೂ ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಕ್ಸ್ಪೆಕ್ಟ್ ಮಾಡಿದ ರೀತಿಗಿಂತ ಹೆಚ್ಚು ಕೆಟ್ಟದಾಗ ಸೋಲನ್ನು ಕಾಣ್ತು. ತೀರಾ 65ಕ್ಕೆಲ್ಲ ಬಂದು ನಿಂತ್ಕೋತಾರೆ ಯಾರು ಅಂತ ಅಂದುಕೊಂಡಿರಲಿಲ್ಲ, ಆಯಿತು. ಅದರಿಂದ ಕಲ್ತಂತಹ ಪಾಠ ಈ ಸರ್ತಿ ಆ ತಪ್ಪುಗಳಾಗಬಾರ್ದು ಅಂತ ವಿಶೇಷವಾಗಿ ಮುನ್ನಡಿಬೇಕಾಗುತ್ತೆ. ನಂಬರ್ 1, ವಿಜಯೇಂದ್ರ ಅವರು ಹೊಸದಾಗಿ ರಾಜ್ಯಾಧ್ಯಕ್ಷರಾಗಿದ್ದಾರೆ, ಅವ್ರೇನು ಅಂತಕ್ಕಂಥದ್ದನ್ನು ಅವ್ರು ಪ್ರೂವ್ ಮಾಡಬೇಕಾಗುತ್ತೆ. ನಂಬರ್ 2, ಯಡಿಯೂರಪ್ಪನವ್ರಿಗೂ ತಮ್ಮನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೊಂದು ಅನಿವಾರ್ಯತೆ ಇದೆ ಈ ಸರ್ತಿ ಲೋಕಸಭಾ ಚುನಾವಣೆಯಲ್ಲಿ. ಹಾಗಾಗಿ ಇದು ವಿಶೇಷ ಟಾಸ್ಕ್ ಆಗಲ್ವಾ ನಿಮಗೆ? ಆಕ್ಚುಲಿ ಪ್ರತಿ ಚುನಾವಣೆನೂ ಒಂದು ವಿಶೇಷ ಟಾಸ್ಕ್. ನೋ ಚುನಾವಣೆ ಈಸ್ ಅನ್ ಈಸಿ. ಯಾಕಂದ್ರೆ ಯಾರಿಗೂ ನೀವು ಜನರಿಗೆ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಮಾಡೋಕ್ಕಾಗಲ್ಲ. ನಾವು ಎಷ್ಟೇ ಬುದ್ಧಿವಂತರಿದ್ದು, ಎಷ್ಟೇ ಚಾಣಕ್ಷಂತ ಇದ್ರು ಸಹ ಅಮಿತ್ ಶಾ ಅವರು ನಮ್ಮ ಚುನಾವಣೆಗೆ ಅವರು ಮಾರ್ಗದರ್ಶನ ಮುಂಚೆಯಿಂದ ಕೊಡ್ತಾ ಇದ್ದಾರಲ್ಲ, ನಥಿಂಗ್ ಶುಡ್ ಬಿ ಲೆಫ್ಟ್ ಟು ಚಾನ್ಸ್. ನಥಿಂಗ್ ಶುಡ್. ಇವತ್ತು ಕೇಂದ್ರದಲ್ಲಿ ನಾವಿಷ್ಟು ಬಲಿಷ್ಠವಾದ ಸರ್ಕಾರ ಇಟ್ಕೊಂಡು ಇಷ್ಟೊಂದು ಕಾರ್ಯಕ್ರಮಗಳನ್ನ ಮಾಡಿ ಒಬ್ಬರು ಅಂತಾರಾಷ್ಟ್ರೀಯ ನಾಯಕರಾಗಿ ಬಿಂಬಿಸಿದ್ರು ಸಹ ಯಾವುದು ಕೂಡ ನಾವು ಅವರು ಕಾಂಗ್ರೆಸ್ಸಲ್ಲಿ ಲೀಡರ್ಶಿಪ್ ಕ್ರೈಸಿಸ್ ಇದ್ರೂ ಸಹ ನಾವು ಅವ್ರಿಗೆ ಒಂದು ಅಪೋಸಿಷನ್ ಅಂತ ಅವ್ರ ಗೌರವವನ್ನು ಕೊಟ್ಟು ಹೆಂಗೆ ಫೈಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಡಿ ಭಾಳ ಪ್ಲ್ಯಾಂಡ್ ಆಗಿ. ಈಗ ಅಂದರೆ ನೀವು ಕೂಡ ಈಗ ಕಾಂಗ್ರೆಸ್ ಅನ್ನ ಈಸಿಯಾಗಿ ಏನು ಪರಿಗಣಿಸಿ ಏನು ತಾವು ಹೇಳಿದ್ರಲ್ಲ ಸರ್, ದಟ್ ಕಬ್ಬಿಣದ ಕಡಲೆ ಪ್ರತಿಯೊಂದು ಚುನಾವಣೆ ಕಬ್ಬಿಣದ ಕಡಲೆ ಇದ್ದಂಗೆ ಅದು. ಈ ಚುನಾವಣೆ ಸರ್ ಎವ್ರಿಥಿಂಗ್ ಸರ್, ನೀವು ಯು ಆರ್ ಅನ್ ಆಂಕರ್, ಅದು ಈಸಿಯಾಗಿ ಹೇಳ್ಬೋದು. ಚುನಾವಣೆ ಎದುರಿಸೋರು ನಾವು, ಜನರ ಮುಂದೆ ಹೋಗೋರು ನಾವು. ವಿ ಕೆನಾಟ್ ಟೆಲ್ ದಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ. ಯಾರೇ ಇದ್ರೂ ಸಹ ಒಬ್ಬ ಕಾರ್ಯಕರ್ತರಿಂದ ಹಿಡಿದು ಪ್ರಧಾನಿವರೆಗೂ ಪ್ರತಿಯೊಬ್ಬರು ಕಷ್ಟಪಡಲೇಬೇಕಾಗಿದೆ. ಆ್ಯಂಡ್ BJP ಒಂಥರ ಇಸ್ ಅ ಹ್ಯೂಜ್ ವೆಲ್ ಆಯಿಲ್ಡ್ ಮಿಷಿನ್. ಎಲ್ಲರಿಗೂ ಜವಾಬ್ದಾರಿಗಳು ಕೊಟ್ಟಿದ್ದಾರೆ ಮತ್ತು ಪಾತ್ರನೂ ಕೊಟ್ಟಿದ್ದಾರೆ. ಅವ್ರ ಪಾತ್ರ ನಿರ್ವಹಿಸ್ತಾ ಇದ್ದಾರೋ ಇಲ್ಲೋ ಅನ್ನೋದು ಒಬ್ಬರು ನೋಡ್ತಾ ಇದ್ದಾರೆ, ಎಷ್ಟು ಮಟ್ಟಕ್ಕೆ ಅವ್ರ ಪಾತ್ರ ನಿರ್ವಹಿಸ್ತಾ ಇದ್ದಾರೆ ಅದನ್ನು ನೋಡಿ. ಆ್ಯಂಡ್ ಅದಕ್ಕೆ ಇದು ರಿವ್ಯೂ ಆಗ್ತಾ ಆಗಿ ಕರೆಕ್ಷನ್ ಮಾಡಿಬಿಟ್ಟು ನಾವು ದಟ್ ಈಸ್ ಹೌ ವಿ ಆರ್ ಸಕ್ಸಸ್ಫುಲ್. ವಿ ಆರ್ ನಾಟ್ ಸಕ್ಸಸ್ಫುಲ್ ಬಿಕಾಸ್ ಆಫ್ ಸಮ್ ಚಾನ್ಸ್. ಈಗ ದೇವರಾಜೇಗೌಡರು ಹೇಳಿದ್ರು, ನೀವು ಗೆದ್ರಿ, ನಿಮ್ದೇನು ಪಾತ್ರ ಇರಲಿಲ್ಲ, ಅವ್ರು BJP ವಿರುದ್ಧವಾಗಿದ್ರು, ಅದಕ್ಕೋಸ್ಕರ ನೀವು ಗೆದ್ರಿ ಅಂತ. ವೇರಾಜ್ ನಾವು ಭಾರತೀಯ ಜನತಾ ಪಾರ್ಟಿ ಒಳಗೆ ಅಪೋಸಿಷನ್ ಯಾರೇ ಇದ್ರೂ ಸಹ ನಮ್ಮದೇ ನ್ಯಾರೇಟಿವ್. ಇವತ್ತಿನ ದಿನ ನಾವು ಪ್ರಧಾನಿಯವರು ಬಡವ್ರಿಗೆ ಮುಂದಿನ 5 ವರ್ಷ ತನಕ 85 ಕೋಟಿ ಜನರಿಗೆ ಆಹಾರ ಕೊಡ್ತೀನಿ ಅಂತ ಹೇಳಿದ್ರು. ಜಲಜೀವನ್ ಮಿಷನ್ ಬಗ್ಗೆ ಹೇಳ್ತಾರೆ ಅವರು, ಉಜ್ವಲ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ನಾವು ಅವರಿಗೆ, ಮತ್ತು ಆರೋಗ್ಯದ ಬಗ್ಗೆ ಹೇಳ್ತಾ ಇದ್ದೀವಿ. ಇದೆಲ್ಲ ಯಾರಿಗೆ ಮುಟ್ತಾ ಇದೆ? ಬಡವರಿಗೆ ಮುಟ್ತಾ ಇದೆ. ಸೊ ವಿ ಆರ್ ನಾಟ್ ಟೇಕಿಂಗ್ ಎನಿಥಿಂಗ್ ಲೈಂಗ್ ಡೌನ್. ನಿಮ್ಮ ವಿಚಾರಕ್ಕೆ ಬರೋಣ. ಕುಮಾರಸ್ವಾಮಿ ಅವ್ರಿಗೂ ಕೂಡ ಇದೊಂದು
ಸ್ಪೆಷಲ್ ಟಾಸ್ಕ್. ಯಾಕೆಂದ್ರೆ ಕಳೆದ ಲೋಕಸಭಾ ಚುನಾವಣೆ ನೀವು JDS ಕಾಂಗ್ರೆಸ್ ಅವ್ರ ಜೊತೆನಲ್ಲಿದ್ರಿ, ಆಡಳಿತದಲ್ಲಿದ್ರಿ, ಕಾಂಗ್ರೆಸ್ ಜೊತೆ ಹೋದ್ರಿ, ಆಡಳಿತದಲ್ಲಿದ್ರೂ ಕೂಡ ಕೈ ಸುಟ್ಕೊಂಡು ಒಂದು ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಮಾತ್ರ ಕಾರಣ ಆಯ್ತು. ಬಟ್ ಈ ಸಾರ್ತಿ ವಿಪರೀತ ವಿಶ್ವಾಸದಲ್ಲಿದ್ದಾರೆ ಕುಮಾರಸ್ವಾಮಿ ಅವರು, ಬಿಜೆಪಿ ಜೊತೆ ಹೋಗಿದ್ದೀವಿ. ಅಲ್ಲ, ಅದಕ್ಕೆ ಎರಡು ಅತಿ ಮುಖ್ಯ ಕಾರಣ ಇದೆ ಸರ್. ಒಂದು, ನಾವು ಕಳೆದ ಸರಿ ಕಾಂಗ್ರೆಸ್ ಜೊತೆಗೆ ಸಮ್ಮಿಶ್ರ ಸರ್ಕಾರ ಮಾಡಿದಂಥ ಸಂದರ್ಭದಲ್ಲಿ ಲೋಕಸಭೆ ಚುನಾವಣೆ ಬಂದಾಗ ನಮ್ಮನ್ನು ಸೋಲಿಸಿದ್ದು ಕಾಂಗ್ರೆಸ್. ಸನ್ಮಾನ್ಯ ದೇವೇಗೌಡರನ್ನ ಹೇಗೆ ಸೋಲಿಸಿದ್ರು ಗೊತ್ತು, ಮಂಡ್ಯದಲ್ಲಿ ಸುಮಲತಾ ಅವ್ರನ್ನ ಹೇಗೆ ಗೆಲ್ಲಿಸಿದ್ರು ಅಂತಕ್ಕಂಥದ್ದು ಗೊತ್ತು, ಮುನ್ಸ್ವಾಮಿಯವರು ಅಲ್ಲಿ ಹೇಗೆ ಮುನಿಯಪ್ಪನವ್ರು ಹೇಗೆ ಕೋಲಾರ ಸೋತರು, ಇವೆಲ್ಲವೂ ಸಹ ನಮ್ಮ ಮುಂದೆ ಇರ್ತಕ್ಕಂಥ ಸತ್ಯಗಳು. ಆ ಥರದ್ದು ಬೆನ್ನ ಹಿಂದೆ ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ, ಒಂದು ಸನ್ನಿವೇಶ ಇವತ್ತಿನ ದಿವಸ ನಮ್ಮ ಪಕ್ಷಕ್ಕಿಲ್ಲ. BJP ಆ ಕೆಲಸ ಮಾಡಲ್ಲ. BJPಗೆ ಇರ್ತಕ್ಕಂಥದ್ದು ಅಥವಾ ನಮಗಿರ್ತಕ್ಕಂಥದ್ದು, ಈಗ ನಾವು NDAನಲ್ಲಿ ಒಂದು ಭಾಗ ಆಗಿದ್ದೀವಿ. ಮೊನ್ನೆ ತಾನೇ ನಾವು ಸಭೆ ಸೇರಿ ಇವತ್ತಿನ ದಿವಸ ಎಲ್ಲ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು ಮತ್ತು MLAಗಳು ಮತ್ತು MPಗಳೆಲ್ಲ ಕರೆದು ಹೇಳಿರ್ತಕ್ಕಂಥದ್ದು ಇಷ್ಟೇ, ಏನು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ NDA ಅಭ್ಯರ್ಥಿಗಳನ್ನ ಗೆಲ್ಲಿಸಲಿಕ್ಕೆ ಹೇಗೆ ಮಾಡಬೇಕು, ಕಾರ್ಯತಂತ್ರಗಳು ಹೇಗೆ ರೂಪಿಸಬೇಕು ಕೆಲಸ ಮಾಡಿದ್ದಾರೆ. ಬಿಜೆಪಿ ಅವರಾದ್ರೂ ಆಗ್ಬೋದು, NDA ಅಭ್ಯರ್ಥಿಗಳು ನಮ್ಗೆ ಒಟ್ಟಾರೆ ಪಾಯಿಂಟ್ ಸ್ಟ್ರೆಂಗ್ ಮಾಡಕ್ಕೆ ನಾನು ಹೇಳ್ತೀನಿ, ಬಿಜೆಪಿ ಹ್ಯಾಸ್ ಆಲ್ವೇಸ್ ಬಿನ್ ಅ ವೆರಿ ಲಾಯಲ್ ಅಂಡ್ ಟ್ರಸ್ಟ್ ವರ್ದಿ ಪಾರ್ಟ್ನರ್. ದೇ ಆರ್ ವಿತ್ ಅಸ್. ಅವರು ಕೇಳಿ ಸರ್, JDS ನಮಗೆ ಕೈ ಕೊಟ್ಟಿರ್ಬೋದು ಒಂದು ಸರ್ತಿ, ಬಟ್ ನಾವು ವಿ ಸ್ಟಿಲ್ ರೆಸ್ಪೆಕ್ಟ್ ದ ಓಕೆ ವಿ ದ ಕಾಂಗ್ರೆಸ್ ಒಂದು ಹಿಸ್ಟ್ರಿನೇ ಇದೆ, ಕೈ ಕೊಟ್ಬಿಡೋದು, ಕೊಲಾಪ್ಸ್ ಮಾಡ್ಬಿಡೋದು. They have joined with a very stable, very political respect, political loyalty. ಅಕಾಲಿ ದಳದ ಹೊರಗಡೆ ಹೋದಾಗ ಏನಂತ ಹೇಳ್ಬಿಟ್ಟು ಹೋದ್ರು, ಅಥವಾ ನಿತೀಶ್ ಕುಮಾರ್ ಹೊರಗಡೆ ಹೋಗ್ಬೇಕಾದ್ರೆ ಏನಂತ ಹೇಳ್ಬಿಟ್ಟು ಹೋದ್ರು, ಶಿವಸೇನಾ ಇವರು ಬರೀ ಹೊಂದಾಣಿಕೆ ಅಲ್ಲ, ಐಡಿಯಾಲಜಿಕಲಿ ಹೊಂದಾಣಿಕೆ. ಅವ್ರ ಜೊತೆಗಿದ್ದಾಗ ಏನಂತ ಅವರು ಹೋದ್ರು. ಅದಕ್ಕಿಂತ ಹೆಚ್ಚಿಗೆ ಒಂದು ವಾರದ ಮುಂಚೆ ಪ್ರಧಾನಮಂತ್ರಿಗಳು ಬಾಂಬೆನಲ್ಲಿ ನ್ಯಾಚುರಲಿ ಕರಪ್ಟ್ ಪಾರ್ಟಿ ಅಂತ ವರ್ಣಿಸಿ ಪಬ್ಲಿಕ್ ಫಂಕ್ಷನ್ ಅಲ್ಲಿ ಹೋಗಿ ಒಂದು ವಾರದ ನಂತರ ಆ ನ್ಯಾಚುರಲಿ ಕರಪ್ಟ್ ಪಾರ್ಟಿನ ಯಾವ ರೀತಿ ಹತ್ರ ತಗೊಂಡ್ರೆ ಇನ್ನೊಬ್ರನ್ನ ದೂರ ತಳ್ಳಿ ಅಂತಕ್ಕಂಥದ್ದು ಇತಿಹಾಸ ಇದೆ, ಜನರ ಮುಂದೆ ಇದೆ. ಹಂಗಾಗಿ ನಾವು BJP ತುಂಬಾ ಲಾಯಲ್ಲು, BJP ತುಂಬಾ ಟ್ರಸ್ಟ್ ವರ್ತಿ, ಅದಕ್ಕೆ ಅರ್ಥನೇ ಇಲ್ಲ. ನ್ಯಾಚುರಲಿ ಕರಪ್ಟ್ ಪಾರ್ಟಿ ಈಗ ನ್ಯಾಚುರಲಿ ಕರಪ್ಟ್ ಪಾರ್ಟಿ ಅಂತ ಹೇಳಿದ್ರು ಯಾರು ಸರ್? ನಾವ್ ಹೇಳಿದ್ವಾ? ರಾಷ್ಟ್ರದಲ್ಲೇ JDS ಅವ್ರು ಹೇಳಿದ್ರ, SP ಅವ್ರು ಹೇಳಿದ್ರ? ರಾಷ್ಟ್ರದಲ್ಲೇ ಎಷ್ಟು ಸರ್ತಿ ಯಾರು ಕೈ ಕೊಟ್ಟಿದ್ದಾರೆ ನೋಡಿ. ಅಲ್ಲ, ಇದಕ್ಕೆ ಕೇಳಿ ನಾನು ಹೇಳ್ತಾ ಇರೋದು, ಪ್ರಧಾನಮಂತ್ರಿಗಳು ಕೆಲವು ಪಕ್ಷಗಳ ಹೆಸರು ಹೇಳಿದ್ರು, ನ್ಯಾಚುರಲಿ ಕರಪ್ಟ್ ಪಾರ್ಟಿ ಅಂತ ಪಬ್ಲಿಕ್ ಸ್ಪೀಚ್ ಅಲ್ಲಿ ಇವರು ಹಂಗೇನಕ್ಕಾಗಲ್ವಲ್ಲ, ಹಂಗನ್ನಕ್ಕಾಗಲ್ಲ. ಅವರೊಂದು ಪಾಯಿಂಟ್ ಜೆನ್ಯೂನ್ ರೈಸ್ ಮಾಡಿದ್ದಾರೆ. ವರ್ತಿ ಅಂದ್ರೆ ಇಲ್ಲ, ಇದಕ್ಕೆ ಇದು ಮಾಡಿ. ಅಕಾಲಿದಳ ಮತ್ತೆ ಶಿವಸೇನಾ ನಿಮಗೆ ಐಡಿಯಾಲಜಿಕಲ್, ಅವರು ದೇ ಆಲ್ಸೋ ಶೇರ್ ದಟ್ ಹಿಂದುತ್ವ, ಆ ಥರ ಕೋರ್ ಐಡಿಯಾಲಜಿ ಇದೆ. ಅವರು ಕೂಡ ನಿಮಗೆ ನಂಬಲಿಲ್ಲ. ಅವ್ರು ನಂಬುದ್ರಾ? ಶಿವಸೇನಾ ಅವ್ರು ನಂಬುದ್ರಾ BJPನ? ನೀವು ಯುವರ್ ಐಡಿಯಾಲಜಿಕಲ್ ಹಂಗೆ ಚರ್ಚೆ ಮಾಡೋದಾದ್ರೆ ಯಾಕೆ ಹೋದ್ರು ಅಂತೆಲ್ಲ ಚರ್ಚೆ ಮಾಡ್ಬೇಕು. ಪೊಲಿಟಿಕಲಿ ಅಲ್ಲ, ನೀವು ಐಡಿಯಾಲಜಿಕಲಿ ಪಾರ್ಟ್ನರ್ಸ್. ಯಾರು ಹೋದವರು ಅವ್ರು ಹೋಗಿದ್ದಾರೆ, ನಾವ್ ಯಾರಿಗೂ ಕೊಟ್ಟು ಕಳಿಸಿಲ್ಲ. ಅಲ್ಲ, ಯಾವ ಕಾರಣ ಕೊಟ್ಟು ಹೋದ್ರು ಅನ್ನೋದು ಕೇಳಿ. ಐಡಿಯಾಲಜಿಕಲಿ ನಾವು ಡಿಫರ್ ಆಗಿರೋರ ಜೊತೆ ನಾವು ಹೊಂದಾಣಿಕೆ ಮಾಡ್ಕೊಂತಿದೀವಿ ಅಂತ. ಈಗ ಬಿಜೆಪಿ ಅವರು ಜಮ್ಮು ಕಾಶ್ಮೀರದಲ್ಲಿ ಐಡಿಯಾಲಜಿಕಲ್ ಭಿನ್ನಾಭಿಪ್ರಾಯ ಇರ್ತಕ್ಕಂಥವ್ರು ಒಂದಾಗಿಲ್ವಾ? ದೇವರಾಜ್ ಅವರು ಇದ್ರ ಜೊತೆಗೆ ಇವರಿಬ್ಬರ ಏನು ಮೈತ್ರಿ ಇದೆ, JDS ಮತ್ತು BJP ಅವರ ಮೈತ್ರಿಯನ್ನ ಕಾಂಗ್ರೆಸ್ ಹೇಗೆ ನೋಡ್ತಾ ಇದೆ ಈ ಸರ್ತಿ ಚುನಾವಣೆಯಲ್ಲಿ, ಬಹಳ ಮುಖ್ಯವಾದಂತಹ ವಿಚಾರ. ಅವರ ಆಂಗಲ್ ನಲ್ಲಿ ಈ ಮೈತ್ರಿ ಅವರಿಗೆ ಒಳ್ಳೇದಾಗುತ್ತೆ ಅಂತನಾ ಅಥವಾ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅಂತನಾ?